ನಮ್ಮ ದೇಹದಲ್ಲಿ 90% ವಾಟರ್ ಇದೆ, ನೀರಿನ ಅಂಶ. ಬೇರೆ ಬೇರೆ ತರಹ ಒಟ್ಟಲ್ಲಿ ನೀರು ಜಾಸ್ತಿ ಇದೆ. ಆ ನೀರು ಅನ್ನುವ ಪ್ರಿನ್ಸಿಪಲ್ ಏನಿದೆ ಜಲತತ್ವಕ್ಕೆ, ಮೆಮೊರಿ ಹಿಡ್ಕೊಳ್ಳೋದು ಒಂದು ಪವರ್ ಇದೆ. ಪವರ್ ಆಫ್ ವಾಟರ್ ವೈಬ್ರೇಷನ್ನ ತಗೊಳತ್ತದು. ವಾಟರ್ ಮೆಮೊರಿ ಅಂತಲೇ ಹೇಳ್ತಾರೆ. ಬೇಕಾದಷ್ಟು ಅದ್ರ ಬಗ್ಗೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಅದು ಎನರ್ಜಿನ ಕೂಡ ವೈಬ್ರೇಷನ್ನ ಟ್ರ್ಯಾಪ್ ಮಾಡ್ಬೋದು ವಾಟರ್ ವೈಬ್ರೇಷನ್ನಿಂದ. ಅದರಿಂದ ನಾವು ಮಂತ್ರಗಳನ್ನು ಹೇಳಿ ನೀರನ್ನು ಮಂತ್ರೋಕ್ತವಾಗಿ ಅದನ್ನು ಮಾಡಿ ಅದನ್ನು ಸೇವನೆ ಮಾಡಿದ್ರೆ ಎಷ್ಟೋ ದೋಷಗಳು ದೇಹದಲ್ಲಿ ಪರಿಹಾರವಾಗುತ್ತೆ. ಎಷ್ಟೋ ಕಾಯಿಲೆಗಳು ಆ ತೀರ್ಥ ಕುಡಿಯೋದ್ರಿಂದ ವಾಸಿಯಾಗುತ್ತೆ. ಗಂಗಾ ಸ್ನಾನ ಮಾಡೋದು ಅಂತ ಹೇಳ್ತಾರೆ. ಯಾಕೆ ನದಿಗಳಲ್ಲಿ ಸ್ನಾನ ಮಾಡೋದು? ಹರಿತಾ ಇರೋ ನೀರಲ್ಲಿ ಯಾತಕ್ಕೆ ಮುಳುಗಬೇಕು? ಇದಕ್ಕೆಲ್ಲನೂ ಕಾರಣ ಇದೆ. ನಮ್ಮಲ್ಲಿ ಆ ಶುದ್ಧತೆಯನ್ನು, ಪ್ಯೂರಿಫಿಕೇಷನ್ ತಗೊಂಡು ಬರುತ್ತೆ. ಇನ್ನೊಂದು, ನಾವು ಏನನ್ನು ಯೋಚನೆ ಮಾಡ್ತೀವಿ ಅದು ಕೂಡ ಮೆಮೊರಿ ರೀತಿಯಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ನೀರು ನಮ್ಮ ದೇಹದಲ್ಲಿ ನೀರಿರೋವರೆಗೂ ನಾವು ಮಾಡಿದ್ದೆಲ್ಲ ಒಳಗಡೆ ಹೋಗಿ ಸೇರಿಕೊಳ್ತಾ ಇರುತ್ತೆ. ಜನ್ಮ ಜನ್ಮಾಂತರದ ಆಶೀರ್ವಾದಗಳು, ಯಾರ್ಯಾರು ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅನುಗ್ರಹ ನೀಡಿದ್ದಾರೆ, ಒಳ್ಳೆಯದನ್ನು ಬಯಸಿದ್ದಾರೆ, ಅದೆಲ್ಲ ಎಲ್ಲೂ ಹೋಗಲ್ಲ, ನಮ್ಮ ಒಳಗಡೆ ಸೇರಿಕೊಳ್ಳೋದು ವಾಟರ್ ಬಾಡಿನಲ್ಲಿ. ನಾವು ಯಾರ್ಯಾರಿಗೆ ಆಶೀರ್ವಾದ ಕೊಟ್ಟಿದ್ದೀವಿ, ಆಶೀರ್ವಾದ ಅಂದರೆ ಬರೀ ಒಂದು ಸ್ಟೇಟ್ಮೆಂಟ್ ಹೇಳಿಬಿಡೋದಲ್ವ, ನೀವು ಚೆನ್ನಾಗಿರಿ, ನಿಮಗೆ ನಿಮ್ಮ ಗಂಡು ಮಕ್ಕಳು ಹುಟ್ಟಲಿ, ಅಥವಾ ನೀವು ಶತಾಯುಷು, ಅದೆಲ್ಲ ಬಾಯಿನಲ್ಲಿ ಹೇಳೋದಲ್ಲ, ಮಂತ್ರದಲ್ಲಿ ಏನಿದೆಯೋ ಟ್ರಾನ್ಸ್ಲೇಟ್ ಮಾಡೋದಲ್ಲ. ಸದಾ ಕಾಲ ನಿಮ್ಮ ಒಳ್ಳೆ ಭಾವನೆಗಳು, ಎಲ್ಲರ ಬಗ್ಗೆನೂ ಒಳ್ಳೆ ಆಲೋಚನೆಗಳು, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಬಯಕೆ, ಆ ಸಂಕಲ್ಪಗಳು, ಇವೆಲ್ಲ ಇದೆಯಲ್ಲ, ಇದು ಕರುಣೆ ರೂಪದಲ್ಲಿ ಬರ್ಬೋದು, ದಯೆ ರೂಪದಲ್ಲಿ ಬರ್ಬೋದು, ನಿಮ್ಮಲ್ಲಿ ಪ್ರೀತಿ ರೂಪದಲ್ಲಿ ಬರಬಹುದು. ಯಾರಿಗೂ ನಾನು ಹಿಂಸೆ ಮಾಡಬಾರ್ದು, ಯಾರಿಗೂ ನೋಯಿಸಬಾರ್ದು, ಯಾರೂ ನನ್ನಿಂದ ದುಃಖಿತರಾಗಬಾರ್ದು, ಈ ಥರ ಬೇರೆಯವ್ರ ಮೇಲೆ ಕಾಳಜಿ, ಪ್ರೀತಿ, ಅನುಕಂಪ, ಇವೆಲ್ಲ ದೈವಿಕ ಗುಣಗಳನ್ನು ನಾವು ತುಂಬಿಸ್ಕೊಂಡು ನಾವು ಯೋಚನೆ ಮಾಡಿದಾಗ, ನಾವು ಭಾವಿಸಿದಾಗ, ಬೇರೆಯವರು ಒಳ್ಳೇದು ಬಯಸಿದಾಗ, ಇವೆಲ್ಲ ಆಶೀರ್ವಾದ. ಬೇರೆಯವರು ಆಶೀರ್ವಾದ ಅಂದರೆ ದೇವರ ಆಶೀರ್ವಾದ ನಮಗೆ ಪೂಜೆ ಮಾಡಿದ್ರೇ, ಹೂ ಬಿದ್ರೇ ಸಿಗತ್ತೆ ಅಲ್ಲ. ಒಳ್ಳೆ ಯೋಚನೆ ಮಾಡಿದಾಗೆಲ್ಲ ಪರಮಾತ್ಮನಿಂದ ನಮಗೆ ಒಂದೊಂದು ಪಾಯಿಂಟ್ ಸಿಗ್ತಾ ಇರುತ್ತೆ, ಒಂದೊಂದು ಪಾಯಿಂಟ್ ಸಿಗತ್ತೆ. ಅದು ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ಆಶೀರ್ವಾದ. ನೀವು ಕೆಲಸ ಮಾಡಿದ್ಮೇಲೆ ಒಂದು ಹೂ ಬೀಳಲ್ಲ, ಕೆಲಸ ಮಾಡಿದ್ಮೇಲೆ ದೇವರ ಆಶೀರ್ವಾದ ಕೊಡಲ್ಲ. ನೀವು ಒಳ್ಳೆಯದನ್ನು ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಸೃಷ್ಟಿ ಆಗುವಂತಹ ವೈಬ್ರೇಷನ್ನು, ನಿಮ್ಮ ಒಳಗೆ ಆ ಫ್ರೀಕ್ವೆನ್ಸಿ ಲೆವೆಲ್, ನಿಮ್ಮಲ್ಲಿ ಆ ಪ್ಯೂರಿಫಿಕೇಷನ್, ಆ ದೈವಿಕ ಗುಣಗಳು ನಿಮ್ಮಲ್ಲಿ ಎದ್ದು ನಿಮ್ಮನ್ನು ಎಷ್ಟು ಶುದ್ಧಿ ಮಾಡುತ್ತೆ. ಅದು ಪರಮಾತ್ಮ ಎಸ್ ಅಂತ ಹೇಳ್ತಾನೆ, ಹೌದು ನಾನಿಲ್ಲಿದ್ದೀನಿ ನಿನಗೋಸ್ಕರ ಅಂತ. ಅದು ಒಂದು ಆಶೀರ್ವಾದ. ನಾವು ಮಾಡ್ತಾನೆ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ ನಮ್ಮ ಆಶೀರ್ವಾದಗಳೆಲ್ಲ, ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಗ್ರೇಸ್ ಎಲ್ಲ, ಗ್ರೇಸ್ ಮಾರ್ಕ್ಸ್ ಎಲ್ಲ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ, ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಒಳ್ಳೆಯವರಾಗ್ತಾ ಪ್ಯೂರಿಫೈ ಆಗ್ತಾ ಸತ್ವಗುಣ ಬರ್ತಾ ನಮ್ಮಲ್ಲಿ ಸೇರಿಕೊಳ್ತಾ ಹೋಗುತ್ತಲ್ಲ. ಇದು ನಮ್ಮ ಜೀವನದಲ್ಲಿ ಒಳ್ಳೆಯದೆಲ್ಲ ನಡೆಯೋದು. ಯಾಕೆ ನಮ್ಗೆ ಒಳ್ಳೆಯದೆಲ್ಲ ನಡೆಯುತ್ತೆ? ಪವಾಡ ಅಲ್ಲ, ಮಿರಾಕಲ್ ಅಲ್ಲ, ಯಾರೋ ಮಾಡಿದ ಮ್ಯಾಜಿಕ್ ಅಲ್ಲ, ಅಥವಾ ಇನ್ನೇನೋ ಪೂಜೆಗಲ್ಲ. ನಾವು ಮಾಡಿದರೆ ನಮಗೆ ಸಿಗೋದು. ಅದು ಎಲ್ಲೂ ಹೋಗಲ್ಲ. ನಮ್ಮ ಒಳಗಡೆ, ನಮ್ಮ ದೇಹದಲ್ಲಿ ಆ ವಾಟರ್ ಬಾಡಿನಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ನಾವು ಪಕ್ಕದಲ್ಲಿ ನೀರಿಟ್ಕೊಂಡು ಮಾತಾಡ್ತಾ ಇದ್ದಾಗ ಒಂಚೂರು ನೀರು ಕುಡಿದ್ಬಿಟ್ಟು ಮಾತಾಡೋದು. ಎಲ್ಲರೂ ಮನೆಗೆ ಹೋದ ತಕ್ಷಣ ಏನು ಮಾಡ್ತಾರೆ? ನೀರು ತಂದು ಕೊಡ್ತಾರೆ, ಮೊದಲು ನೀರು ಕುಡೀಲಿ ಅಂತ. ನೀರು ಕುಡಿದಾಗ, ಅವ್ರ ಮನೆ ನೀರು ಕುಡಿದಾಗ ಅವ್ರ ಮನೇಲಿರೋ ಒಳ್ಳೆ ವೈಬ್ರೇಷನ್ ನಮ್ಗೆ ಹೋಗುತ್ತೆ. ನಾವು ಏನಿದ್ರೂ ಅವ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ. ಬಂದ ತಕ್ಷಣ ನೀರು ಕೊಡೋದು ಯಾಕೆ? ಅವ್ರ ಮನೆ ನೀರು ಕುಡ್ದಿದ್ದೀವಿ ಅಂತ ಹೇಳ್ತೀವಿ, ಆ ಊರು ನೀರು ಕುಡ್ದಿದ್ದೀವಿ ಅಂತ ಹೇಳ್ತೀವಿ. ಋಣ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಮಧ್ಯ ನೀರು ಕುಡಿಯೋದು ನಮಗೆ ಎನರ್ಜಿ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಅದು ಕೂಡ ಬೆಳಗ್ಗೆ ಎದ್ದು ನಾವು ಮಂತ್ರೋಕ್ತವಾಗಿ ಆ ನೀರನ್ನು ಮಾಡಿಟ್ಕೊಂಡು, ನಾವು ಅದನ್ನು ಒಳ್ಳೆ ಭಾವನೆಯಿಂದ ಮಂತ್ರ ಹೇಳಿ ಆ ನೀರನ್ನು ಮಾಡ್ಕೊಂಡು ಇಟ್ಕೊಂಡು ಇಡೀ ದಿವಸ ಕುಡಿದ್ರೆ ಅದೇ ನಮಗೆ ಶಕ್ತಿ. ತೀರ್ಥಕ್ಕೆ ಎಷ್ಟು ಶಕ್ತಿ ಇದೆ!
ಅದಕ್ಕೆ ಶಕ್ತಿ ಏನು? ನಾವು ನಮ್ಮ ದೇಹದಲ್ಲಿ ಹೋಗಿ ಅದು ಸೇರಿಕೊಳ್ಳುತ್ತೆ, ನಮ್ಮ ರಕ್ತದಲ್ಲಿ ಸೇರಿಕೊಳ್ಳುತ್ತೆ, ನಮ್ಮ ಉಸಿರಲ್ಲಿ ಸೇರಿಕೊಳ್ಳುತ್ತೆ. ಆ ಉಸಿರಾಟ ಆಡುವಾಗ ಹೇಗೆ ಆಕ್ಸಿಜನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ, ಆ ಥರ ನಮ್ಮ ಕಲ್ಮಶಗಳೆಲ್ಲ ಹೋಗುತ್ತೆ, ಕೆಟ್ಟದ್ದೆಲ್ಲ ಹೋಗುತ್ತೆ, ನೆಗೆಟಿವಿಟಿ ಹೋಗುತ್ತೆ, ಪಾಸಿಟಿವಿಟಿ ಬರುತ್ತೆ. ನೀರು ಅದಕ್ಕೇನೆ ಅವ್ರವ್ರ ನೀರು ಅವ್ರವ್ರು ತೊಗೊಂಡು ಹೋಗ್ತಾರೆ, ಅವ್ರವ್ರ ನೀರು ಅವರೇ ಇಟ್ಕೋತಾರೆ. ಏನಪ್ಪ ಬೇರೆಯವ್ರ ನೀರು ಕುಡಿಯೋದು ಚೆನ್ನಾಗಿರಲ್ಲ, ಅವ್ರು ಎಲ್ಲಿಂದ ಬಂದಿದ್ದಾರೋ, ಅವ್ರ ಬುದ್ಧಿ ಏನೋ, ಅವ್ರದ್ದು ಏನು ಸಂಸ್ಕಾರವೋ, ನೀರು ಮುಟ್ಟಲ್ಲ ನಾವು. ಅವ್ರು ಬೇರೆಯವರು ಮುಟ್ಟಿದ ನೀರನ್ನ ಮುಟ್ಟಲ್ಲ ನಾವು, ಮಡಿನಲ್ಲಿ ಇಟ್ಕೊಳ್ತೀವಿ ನಮ್ಮ ನೀರು. ಯಾಕೆ ಅದೆಲ್ಲ ಹಿಂದಿನಿಂದ ಬರ್ತಿತ್ತು? ಅದರಲ್ಲಿ ಶಕ್ತಿ ಇದೆ ಅಂತ. ಹೀಗೆ ನೀವು ಕೂಡ ಮಿರಾಕಲ್ ಆಗೋಲ್ಲ. ಜನ್ಮ ಜನ್ಮದಲ್ಲಿ ಆಶೀರ್ವಾದಗಳನ್ನು ನಾವು ಕೂಡಾಕ್ಕೊಂಡು ನಾವು ಪಡ್ಕೊಂಡಿದ್ದೆಲ್ಲನೂ. ಕೆಟ್ಟ ಮಾತು ಬರುತ್ತೆ ಹೋಗುತ್ತೆ, ಆದರೆ ಒಳ್ಳೆ ಮಾತು ಒಳಗೆ ನಿಲ್ಲುತ್ತೆ. ಆ ರೀತಿ ಕೆಟ್ಟ ಮಾತು ಅಲ್ಲೇ ನಮಗೆ ಸಿಕ್ಕಿಬಿಡುತ್ತೆ, ಒಳ್ಳೆ ಮಾತು ಕೂಡ ಸೇರ್ಕೊಳ್ತಾ ಹೋಗುತ್ತೆ, ನಮ್ಮ ದೇಹದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಕಲುಷಿತ ಮಾಡೋದು ಕೆಟ್ಟದ್ದೇನೆ. ಏನಾದರೂ ಇವತ್ತು ಒಳ್ಳೇದು ಬಂದಿದ್ದರೆ ಒಳಗಡೆ ಒಳ್ಳೇದು ಸೇರ್ಕೊಂಡಿದ್ದು ಹೊರಗೆ ಬರ್ತಾ ಇದೆ. ಪವರ್ ಆಫ್ ವಾಟರ್ ತುಂಬ ಇದೆ. ಇದನ್ನು ನೀವು ಗೂಗಲ್ಗೆ ಹೋಗಿ ನೋಡಿ, ಪವರ್ ಆಫ್ ವಾಟರ್ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಪರಿಮೆಂಟ್ಗಳು ಇದ್ರ ಮೇಲೆ ಮಾಡ್ತಾ ಇದ್ದಾರೆ ಇವಾಗ ಅಂತ.